ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ಬೆನ್ನಲ್ಲೇ ಸಚಿವ ಯುಟಿ ಖಾದರ್ ಅವರು ಇಲಾಖೆಯ ಕಾರ್ಯವೈಖರಿ ಪರಿಶೀಲನೆಗೆ ಮುಂದಾಗಿದ್ದು ಅಧಿಕಾರಿಗಳೊಂದಿಗೆ ನೇರವಾಗಿ ಸಭೆ ನಡೆಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಕಚೇರಿಗೆ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಎಂಡಿಸಿ ಅಧ್ಯಕ್ಷ ಅಲ್ತಾಫ್ ಖಾನ್, ವ್ಯವಸ್ಥಾಪಕ ನಿರ್ದೇಶಕ ಶೇಖ್ ಲತೀಫ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಬಳಿಕ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಇಲಾಖೆಯ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ 2026-27ನೇ ಸಾಲಿನಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 216 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಯಿತು. ಈ ಅನುದಾನದ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ, ಯುವಕರ ಸ್ವಯಂ ಉದ್ಯೋಗ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲು ಉದ್ದೇಶಿಸಲಾಗಿದೆ. 214 ಕೋಟಿ ಇದು ಬಹುತೇಕ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಪ್ರಯೋಜನ ಆಗುವಂತಹ ಕಾರ್ಯಕ್ರಮಗಳು. ಬಹುಶಃ ಕೆಎಂಡಿಸಿ ಯೋಜನೆ ರೂಪಿಸುವ ಮಾತ್ರ ಅಲ್ಲ, ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಅದರ ರಿಸಲ್ಟ್ ಪ್ರಯೋಜನ ಏನಂತ ಕೂಡ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಒಂದು ಬಹುಶಃ ಅರಿವು ಯೋಜನೆ ಯಾವ್ದು ಹಿಂದೆ ಇತ್ತ ಅದನ್ನು ಇವತ್ತು ಮುಂದುವರಿಸಿಕೊಂಡು ಹೋಗುವಂಥದ್ದು. ಎರಡನೇದು ಸ್ವಾವಲಂಬಿ ಸಾರಥಿ ಇವತ್ತು ಯೋಜನೆ, ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಟಿ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂಥ ಯೋಜನೆಗಳು. ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ, ಏತ ನೀರಾವರಿ ಯೋಜನೆ, ನವೋದಯ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಮತ್ತು ಟ್ರೈಲರ್ ಕಿಚನ್ ಇವತ್ತು ನೂತನವಾಗಿ ಆ ಒಂದು ಸಿಸ್ಟಮ್ ಇವತ್ತು ತಂದಿರುವಂಥದ್ದು. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸ್ವಯಂ ಉದ್ಯೋಗ ಪ್ರೋತ್ಸಾಹ ಯೋಜನೆ, ಅದೇ ರೀತಿ ಸಿಬ್ಬಲಿಗಾರರ ಸಮುದಾಯದ ಜನ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ ಯೋಜನೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ, ವಿದೇಶಿ ವಿದ್ಯಾಭ್ಯಾಸ ಸಾಲ, ವ್ಯಾಪಾರ ಉದ್ದಿಮೆ ನೇರ ಸಾಲ ಯೋಜನೆ ಹಾಗೂ ಸ್ವಂತನ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಇದರ ಮಾಹಿತಿ ನಿಮಗೆಲ್ಲ ಕೂಡ ಕೊಡ್ತೇವೆ. ಯಾಕೆ ನಿಮಗೆ ಕೊಡ್ತೇವೆ ಅಂತ ಹೇಳಿ, ನೀವು ಇದನ್ನು ಜನರಿಗೆ ಮುಟ್ಟಿಸಿದ್ರೆ ಮಾತ್ರ ಎಲ್ಲ ಜನರಿಗೆ ಇಂಥ ಯೋಜನೆ ಇದೆ ಅಂತ ಇವತ್ತು ಗೊತ್ತಾಗ್ತದೆ. ಅದಕ್ಕಾಗಿ ಈ ಯೋಜನೆಗಳನ್ನು ಎಲ್ಲ ಕೂಡ ಒಂದು ನಿಯಮಕ್ಕೆ ಅನುಗುಣವಾಗಿ ನಡೆಯುವುದು, ನಿಯಮ ಮೀರಿ ಅದನ್ನು ಯಾರಿಗೆ ಕೊಡೋದು ಸಾಧ್ಯವಿಲ್ಲ. ಸೊ ಅಪ್ಲಿಕೇಶನ್ ಹಾಕುವವರು ಯಾರು ನಿಜವಾದ ಅರ್ಹತೆ ಇದ್ದಾರ ದಯವಿಟ್ಟು ಅವರು ಮಾತ್ರ ಇದನ್ನು ಹಾಕ್ಬೇಕು. ಯಾರೆಲ್ಲ ಸವಲತ್ತಿದೆ ಇದರ ಅಗತ್ಯ ಇಲ್ಲ ಅವ್ರು ಬಹುಶಃ ಇದನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕು. ಸರ್, ಇನ್ನೊಂದು ಇವತ್ತಿನ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು? ಇವತ್ತು ನಾವು ಫಸ್ಟ್ ಕೆಎಂಡಿಸಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ಅಧ್ಯಕ್ಷ ಅಲ್ತಾಫ್ ರವರು ಮತ್ತು ಅಧಿಕಾರಿಗಳು ಸೆಕ್ರೆಟರಿ ಮತ್ತು ನಮ್ಮ MLC ಅವರಲ್ಲಿದ್ದರು. 13-14 ಯೋಜನೆ ಮಾಡಿದ್ದೇವೆ. ಆ ಯೋಜನೆ ನಾವು ಅನುಷ್ಠಾನ ಚಾಲನೆ ಮಾಡಿದ್ದೇವೆ. ಅದೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮತ್ತು ಶ್ರಮಜೀವಿಗಳಿಗೆ ಪ್ರಯೋಜನ ಆಗುವಂಥ ಯೋಜನೆಗಳು. ಅದನ್ನು ಸಮರ್ಪಕವಾಗಿ ಅದನ್ನು ಅನುಷ್ಠಾನ ಮಾಡ್ತೇವೆ. ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಬಂದಾಗ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಒಂದು ನಾವು ಅರಿವು ಸ್ಕೀಮ್ ಕೊಡ್ತೇವೆ. ಯಾರು ಉತ್ತಮವಾದ ಮಾರ್ಕ್ ಪಡೆದುಕೊಂಡು ಇವತ್ತು CET ಮುಖಾಂತರ ಅದು ಯಾವುದೇ ಕೋರ್ಸ್ ಇರಲಿ ನೇರವಾಗಿ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತದೆ, ನಂಬರ್ 1. ಎರಡನೇದು ಅಲ್ಲಿಗೆ ಬರೆದಿದ್ದ ಆ ಸ್ಕೀಮಲ್ಲಿ ಬರೆದಿದ್ದವರಿಗೆ ನಾವು ನಮ್ಮ ಸ್ಕಾಲರ್ಶಿಪ್ ಯೋಜನೆ ಅಂತ ನಾವು ಇವತ್ತು ಕೊಡ್ತೇವೆ. ವಿದೇಶದಲ್ಲಿ ಯಾರಾದರೂ ಕಲಿಯೋದಾದರೆ ಅವರಿಗೆ ಕೂಡ ನಾವು ಇಂಟ್ರೆಸ್ಟ್ ಫ್ರೀ ಲೋನ್ ಕೂಡ ಕೊಡ್ತೇವೆ. ಕೆಲವೊಂದು ಯೋಜನೆಯಲ್ಲಿ ಫ್ರೀಯಾಗಿ ಪ್ರೋತ್ಸಾಹಧನ ಕೂಡ ಇವತ್ತು ಕೊಡುವಂತಿದೆ. ಇವತ್ತು ಮಹಿಳೆಯರಿಗೆ ಸ್ವಸಹಾಯ ಸಂಘ ಮುಖಾಂತರ ಅನುದಾನ ಬಿಡುಗಡೆ ಮಾಡುವಂಥದ್ದು ಮತ್ತು ಯಾರು ಇವತ್ತು ಸ್ವಾವಲಂಬಿಗಳಿಗೆ ಇವತ್ತು ನಾವು ಗೂಡ್ಸ್ ವೆಹಿಕಲ್ ಇನ್ನೊಂದು ಕೊಡುವಂಥದ್ದು. ಅದೇ ರೀತಿ ನಮ್ಮ ಗಂಗಾ ಕಲ್ಯಾಣ ಯೋಜನೆ ಇದೆ. ಅದೇ ರೀತಿ ಒನ್ ಟೈಮನ್ನು ಬಿಸ್ನೆಸ್ ಮಾಡಲಿಕ್ಕೆ ಕೆಲವೊಂದು ವ್ಯಕ್ತಿಗಳಿಗೆ ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ಕೊಡುವಂಥದ್ದು. ಸ್ಟಾರ್ಟಪ್ ಮಾಡುವವರಿಗೆ ಅವ್ರಿಗೊಂದು ಅನುದಾನ. ಈಗ 10 to 14 ಪ್ರೋಗ್ರಾಮ್ಸ್ ಇಸ್ ದೇರ್. ಯಾವಾಗಿಂದ ಜಾರಿ ಆಗುತ್ತೆ? ಇವತ್ತಿಂದ ಅಪ್ಲಿಕೇಶನ್ ನಾವೆಲ್ಲ ಕಾಲ್ ಫಾರ್ ಮಾಡಿದ್ದೇವೆ. ಮುಂದೆ ಅದನ್ನು ನಾವು ಜಾರಿ ಆದಷ್ಟು ಬೇಗನೆ ಉತ್ತಮ ರೀತಿಯಿಂದ ಮಾಡ್ತೇವೆ. ಕೆಲವೊಂದು ಯೋಜನೆ ಹಿಂದಿನಿಂದಲೂ ಕೂಡ ಇದೆ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಕೆಲವು ಯೋಜನೆಗಳು ಬದಲಾವಣೆ ಮಾಡಬೇಕಂತ ಅದನ್ನು ಚರ್ಚೆ ಮಾಡಲಿಕ್ಕೆ ನಾವು ಬಿಟ್ಟಿದ್ದೇವೆ. ಚರ್ಚೆ ಮಾಡಿ ನಾವೆಲ್ಲ ಮುಖಂಡರು ಕೂತ್ಕೊಂಡು ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲಕ್ಕಿಂತ ಜಾಸ್ತಿ ನಾನು ಹುರಿದು ಕಲಿಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಚಿವರ ಭೇಟಿ ಹಾಗೂ ಸಭೆಯಲ್ಲಿ ನೀಡಿದ ಮಾರ್ಗದರ್ಶನದಿಂದ ಕೆಎಂಡಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಲ್ಲಿ ಹೊಸ ಉತ್ಸಾಹ ಮೂಡಿದೆ. ಅಲ್ಪಸಂಖ್ಯಾತ ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳ ಪ್ರಯೋಜನ ತಲುಪಿಸುವುದು, ಯುವ ಜನರಿಗೆ ಶಿಕ್ಷಣ ಹಾಗೂ ಉದ್ಯೋಗದ ಹೊಸ ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಪ್ರಮುಖ ಆದ್ಯತೆ ಎಂಬ ಸಂದೇಶವನ್ನ ಸಚಿವರು ನೀಡಿದ್ದಾರೆ. ಅಪ್ಲಿಕೇಶನ್ ಲಾಂಚ್ ಮಾಡಿದ್ದೀವಿ. 216 ಕೋಟಿದು ಬಿಡುಗಡೆ ಮಾಡಿದ್ದೀವಿ ಸಚಿವರ ಮುಖಾಂತರ. ಎಜುಕೇಷನ್, ಗೂಡ್ಸ್ ಗಾಡಿ ಇರ್ಬೋದು, ಸಮಾಜ ಶಕ್ತಿ ಸ್ಕೀಮು,
ಎಲ್ಲ ಥರದ್ದು ಈ ಸ್ಕೀಮು ಒಂದು 13 ಥರದ್ದು 14 ಥರದ ಈ ಸ್ಕೀಮಲ್ಲಿ 7 ಸ್ಕೀಮ್ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ 216 ಕೋಟಿ ಇವತ್ತು ಬಿಡುಗಡೆ ಮಾಡಿ ಲಾಂಚ್ ಮಾಡಿದ್ವಿ. UT ಖಾದರ್ ಅವ್ರ ಮುಖಾಂತರ ಅಲ್ಪಸಂಖ್ಯಾತರು ಇವತ್ತು ಮಂತ್ರಿಗಳು ಬಂದಿದ್ರು. ಮದ್ದೂಸಲ್ಲಿ ರಿವ್ಯೂ ಮೀಟಿಂಗ್ ಆಗಿದ್ಮೇಲೆ ಇದು ಬಿಡುಗಡೆ ಮಾಡಿದ್ವಿ. ಈ ತಿಂಗಳು 17ನೇ ತಾರೀಕಿಂದ ಮುಂದಿನ ತಿಂಗಳು 1 ತಿಂಗಳಿನಲ್ಲಿ ಅಪ್ಲಿಕೇಶನ್ ಮುಖಾಂತರ ಎಲ್ಲರೂ ಅಪೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು KMDCಗೆ ಇದು ಅಪ್ಲಿಕೇಶನ್ ಹಾಕಿ ನಿಮ್ಮ ಏನು ಅಧಿಕಾರ ಇದೆ ಅದು ಚಲಾಯಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಇವಾಗ ನಾವು 20 ಲಕ್ಷ ರೂಪಾಯಿ ಔಟ್ ಆಫ್ ಕಂಟ್ರಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಈಗ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಇವಾಗ 50,000ದಿಂದ 5 ಲಕ್ಷವರೆಗೂ ನಮ್ಮ ರಾಜ್ಯದಲ್ಲಿ ಎಲ್ಲನೇ ಇರಲಿ ಅವ್ರಿಗೂ 5 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ. ಮುಂಚೆ ನಮ್ಮ ಮಂತ್ರಿಗಳು ಆದ BZ ಜಮೀರ್ ಅಹಮದ್ ಖಾನ್ ತುಂಬ ಒಳ್ಳೆಯ ಅಭಿವೃದ್ಧಿದು ಆಗಲಿ ಮತ್ತು ಎಜುಕೇಷನ್ದು ಆಗಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲ ರೀತಿಯಲ್ಲಿ ಮಾಡ್ಕೊಂಡು ಬಂದಿರೋರು. ಅದೇ ರೀತಿ ಇವರು ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದೀವಿ. UT ಖಾದರ್ ಅಂದ್ರೆ ಒಳ್ಳೆಯವರು ಮನುಷ್ಯ. ಒಟ್ಟಾರೆ ಅಧಿಕಾರ ವಹಿಸಿಕೊಂಡ ಬಳಿಕವೇ ಇಲಾಖೆಯ ಕಾರ್ಯ ಚಟುವಟಿಕೆಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಸಚಿವ UT ಖಾದರ್ ಅವರು ಮುಂದಾಗಿದ್ದು 216 ಕೋಟಿ ಅನುದಾನದ ಬಿಡುಗಡೆಯಿಂದ KMDCಯ ವಿವಿಧ ಯೋಜನೆಗಳಿಗೆ ಮತ್ತಷ್ಟು ಬಲ ಸಿಗುವ ನಿರೀಕ್ಷೆ ಮೂಡಿದೆ.